ಸಂಗ್ರಹ ಕೇಂದ್ರದಲ್ಲಿ ಇಲ್ಲ ನಿಯಮ ಪಾಲನೆ. ವಾಹನ ಸಂಚಾರ ನಿಯಮ ಪಾಲಿಸದೆ ತೆರಿಗೆ ಸಂಗ್ರಹ. ಅವೈಜ್ಞಾನಿಕ ಟೋಲ್ ಪ್ಲಾಜಾಗಳಿಗೆ ಹೇಳುವವರಿಲ್ಲ, ಕೇಳುವವರಿಲ್ಲ. ಮೂಲಭೂತ ಸೌಕರ್ಯ ಒದಗಿಸಿದ ಟೋಲ್ ಸಂಗ್ರಹ ಕೇಂದ್ರಗಳು. ಹೌದು, ಚಿಕ್ಕೋಡಿ ತಾಲೂಕಿನ 2 ಟೋಲ್ ಸಂಗ್ರಹ ಕೇಂದ್ರಗಳ ಅಣಬರಹ ಇದಾಗಿದೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಟೋಲ್ ಕೇಂದ್ರಗಳು ಮುಧೋಳ ನಿಪ್ಪಾಣಿ ರಾಜ್ಯ ಹೆದ್ದಾರಿಯಲ್ಲಿವೆ. 2 ಟೋಲ್ ಪ್ಲಾಜಾ ಕೇವಲ 20 ಕಿಲೋಮೀಟರ್ ಅಂತರದಲ್ಲಿದೆ. 2 ಟೋಲ್ ಸಂಗ್ರಹ ಕೇಂದ್ರ ಚಿಂಚಣಿ ಟೋಲ್ ಹಾಗೂ ಕಬೂರಾ ಟೋಲ್ ಪ್ಲಾಜಾಗಳಿಗೆ ಹೇಳುವವರಿಲ್ಲದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಚಿಕ್ಕೋಡಿ ಪಟ್ಟಣದಿಂದ ಕೇವಲ 4 ಕಿಲೋಮೀಟರ್ ಅಂತರದಲ್ಲಿರುವ ಚಿಂಚಣಿ ಟೋಲ್ ಗುತ್ತಿಗೆ ಆಧಾರದ ಮೇಲೆ ನಡೆಯುತ್ತೆ. ಟೋಲ್ ಸಂಗ್ರಹ ಕೇಂದ್ರಗಳು ಇವುಗಳಿಗೆ ಯಾವುದೇ ಪರಿಶೀಲನೆ ಇಲ್ಲ, ಕಡಿವಾಣವೂ ಇಲ್ಲ. ಚಿಕ್ಕೋಡಿ ನಗರ ವಾಸಿಗಳಿಗೂ ಯಾವುದೇ ರಿಯಾಯಿತಿ ಇಲ್ಲವೇ ಇಲ್ಲ. ಸಿಟಿಯಿಂದ ಪ್ರತಿನಿತ್ಯ 16 ಬಾರಿ ಸಂಚರಿಸುವ ಅನಿವಾರ್ಯತೆ ಎದುರಾಗಿದೆ. ಪ್ರಯಾಣಿಕರಿಗೆ ಕುಡಿಯಲು ನೀರಿಲ್ಲ, ಸರಿಯಾದ ಪ್ರತ್ಯೇಕ ಶೌಚಾಲಯವಿಲ್ಲ, ಆಂಬ್ಯುಲೆನ್ಸ್ ಸೇವೆಯಂತೂ ಇಲ್ಲವೇ ಇಲ್ಲ, ಎಮರ್ಜೆನ್ಸಿ ನಂಬರ್ ಕೂಡ ಇಲ್ಲ, ಜೀಬ್ರಾ ಪಟ್ಟಿ ಇಲ್ಲ, ವಾಹನ ನಿಲ್ಲುವ ಹಾಗೆ ಸೂಚಿಸುವ ರೇಡಿಯಂ ಪಟ್ಟಿಯೂ ಇಲ್ಲ. ನಿಯಮ ಪಾಲಿಸದೆ ವಾಹನ ಸವಾರರಿಂದ ಪ್ರತಿನಿತ್ಯ ಹಣ ಸಂಗ್ರಹ ಮಾಡ್ತಾ ಇದೆ. ನಿಯಮ ಪಾಲಿಸಿದ ಟೋಲ್ಗಳಿಗೂ ಕೂಡ ಕಡಿವಾಣ ಹಾಕುವಂತೆ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕದೊಳಗೆ NM ರೋಡ್ ನಿಪ್ಪಾಣಿ ಮುಧೋಳ ರಾಜ್ಯ ಮಹಾಮಾರ್ಗ ಹಾದೈತಿ. ಈ ಮಹಾಮಾರ್ಗದೊಳಗೆ ಚಿಕ್ಕೋಡಿ ತಾಲೂಕದೊಳಗೆ 2 ಟೋಲ್ಗಳು ಹಾಕಿದ್ದಾರೆ ರೀ. ಒಂದು ಚಿಂಚಣಿಗೆ ಹಾಕಿದ್ದಾರೆ ರೀ, ಒಂದು ಕಬ್ಬೂರ್ಗೆ ಹಾಕಿದ್ದಾರೆ. ಇವೆರಡು 20-22 ಕಿಲೋಮೀಟ್ರ್ ಅಂತರದೊಳಗೆ 2 ಟೋಲ್ ಇದಾವೆ ರೀ. ನಿಪ್ಪಾಣಿಂದ ಮುಧೋಳ ತನಕ ಸರಸರ 150 ಕಿಲೋಮೀಟ್ರ್ ಆಗ್ಬೋದು. ಈ 150 ಕಿಲೋಮೀಟ್ರದೊಳಗೆ ಇಲ್ಲಿ ಚಿಕ್ಕೋಡಿ ತಾಲೂಕದಾಗ 2 ಟೋಲ್ ಕುಣಿಸಿ ಇದು ಅವೈಜ್ಞಾನಿಕವಾಗಿ ಟೋಲ್ ಹಾಕಿದರು. ಈ ನಮ್ಮ ಭಾಗದ ಜನರಿಗೆಲ್ಲ ಅದು ಹೊರೆ ಆಗೈತಿ. ಅದು ಇವೆರಡು ಟೋಲ್ದೊಳಗಿಂದ ಹೊರೆ ಆಗೈತಿ. ಮತ್ತು ಚಿಂಚಣಿ ಟೋಲ್ದೊಳಗೆ ಸರಿಯಾಗಿ ವರ್ತನೆಗಿಲ್ಲ, ದಾದಾಗಿರಿ ಗುಂಡಾಗಿರಿ ಮಾಡ್ತಾರೆ ಅವರು. ಮತ್ತು ಸ್ಥಳೀಯ ವಾಹನಗಳಿಗೆ ರಿಯಾಯಿತಿ ಇದ್ರೂ ಸುದ್ದ ಸ್ಥಳೀಯ ವಾಹನಗಳು ಹಣ ಸುದ್ದ ಅವ್ರ ಕಟ್ ಮಾಡತ್ತಾರೆ. ಮತ್ತು ಟೋಲ್ಗೆ ಇವರು ಕಲೆಕ್ಷನ್ ಏನು ಮಾಡ್ತಾರೆ, ಇವ್ರಿಗೆ ಸರ್ಕಾರದ ಗೈಡ್ಲೈನ್ಸ್ ಇರ್ತಾವೆ, ಟೋಲ್ ಹೆಂಗೆ ಇಡಬೇಕು ಏನು ಇಡಬೇಕು ಅನ್ನೋದು. ಇಲ್ಲಿ ಏನು ಗೈಡ್ಲೈನ್ಸ್ ಗಾಳಿಗೆ ತೂರಿದಾರು. ಇಲ್ಲಿ ಯಾವುದೇ ಥರದ ಮೂಲಭೂತ ಸೌಕರ್ಯ ಇಲ್ಲ. ಚಿಂಚಣಿ ಟೋಲ್ದೊಳಗೆ ಮೇಲಾಧಿಕಾರಿ ಕೂಡಲೇ ಭೇಟಿ ಕೊಟ್ಟು ಅಲ್ಲಿ ಪರಿಶೀಲನೆ ಮಾಡಬೇಕು. ಅಲ್ಲಿ ಟಾಯ್ಲೆಟ್ ಇಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಆಂಬ್ಯುಲೆನ್ಸ್ ಇಲ್ಲ, ಮತ್ತು ಸುರಕ್ಷತೆ ಇಲ್ಲ, ಕಾರ್ ಪಾರ್ಕಿಂಗ್ ಜಾಗ ಇಲ್ಲ. ಅಗದಿ ಮ್ಯಾಲಿನ ಮೇಲೆ ತಿಂಗಳದಾಗ ಒಂದೆರಡು ಸುದ್ದ ಅಪಘಾತ ಸುದ್ದ ಆಗಕತ್ತಿದ್ದಾವೆ ಅಲ್ಲಿ. ಮತ್ತು ಇದು ಅವೈಜ್ಞಾನಿಕವಾಗೈತಿ. ಮತ್ತು ಯಾವುದೇ ಥರದ ಸೌಲಭ್ಯಗಳು ಅಲ್ಲಿ ಇಲ್ಲ. ಜನರಿಗೆ ಏನು ಸೌಲಭ್ಯಗಳು ಅಲ್ಲಿ ಸಿಗೋಂಗಿಲ್ಲ. ಸಂಪೂರ್ಣ ಸರ್ಕಾರದ ಆದೇಶದ ಉಲ್ಲಂಘನೆ ಮಾಡಿದರು. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳಂತೆ ಚಿಂಚಣಿ ಮತ್ತು ಕಬ್ಬೂರು ಟೋಲ್ಗೆ ಭೇಟಿ ಕೊಟ್ಟು ಅಲ್ಲಿ ಸೌಲಭ್ಯಗಳ ಬಗ್ಗೆ ಪರಿಶೀಲನೆ ಮಾಡಬೇಕಂತೇಳಿ ತಮ್ಮ ವಾಹಿನಿ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ವೇಳೆ ಒಂದು ವಾರದೊಳಗೆ ತಾವು ಯಾವುದೇ ಥರದ ಇಲ್ಲಿ ಕ್ರಮ ತಗೊಳ್ಳೋದಿಲ್ಲ ಅಂದ್ರೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕಾ ಅಧ್ಯಕ್ಷರಾದಂಥ ಸಂಜೀವ್ ಬಡಿಗೇರಿ ಅವರ ನೇತೃತ್ವದೊಳಗೆ ಸಾವಿರಾರು ಜನರ ಒಟ್ಟುಗೂಡಿಸಿ ಉಗ್ರ ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ತಮ್ಮ ವಾಹಿನಿ ಮುಖಾಂತರ ಎಚ್ಚರಿಕೆ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಚಂದ್ರಕಾಂತ್ ಹುಕ್ಕೇರಿ, ಸಮಾಜ ಸೇವಕರು, ಚಿಕ್ಕೋಡಿ.